ಈ ವಿಡಿಯೋ ನೋಡ್ತಾ ಇರೋ ಎಲ್ಲರಿಗೂ ನಾನು ಭವ್ಯ ಆದರ್ಶ್ ಮಾಡುವ ನಮಸ್ಕಾರಗಳು. ಹಾಗೆ ಇನ್ನೂ ಯಾರು ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡ್ಕೊಂಡಿಲ್ಲ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಅಂತ ಹೇಳ್ತಾ ನನ್ನ ಚಾನಲ್ಗೆ ಸ್ವಾಗತ ಸುಸ್ವಾಗತ. ಹಾಗಾದರೆ ಬನ್ನಿ ನೋಡೋಣ ಈ ವಿಡಿಯೋದ ಕಂಟೆಂಟ್ ಏನಪ್ಪ ಅಂತ. ಎಲ್ಲರಿಗೂ ಒಂದೇ ಥರದ ಸಾಂಬಾರ್ ಡೈಲಿ ತಿಂದು ಬೇಜಾರಾಗಿರುತ್ತೆ. ತುಂಬಾ ರುಚಿಕರವಾದ ಯುನೀಕ್ ಹೆಸರು ಕಾಳು ಹುಳಿ ಸಾಂಬಾರ್ ಈ ವಿಡಿಯೋದ ಇವತ್ತಿನ ಕಂಟೆಂಟ್ ಆಗಿರುತ್ತೆ. ಹಾಗಾದರೆ ಬನ್ನಿ ನೋಡೋಣ ಆ ರೆಸಿಪಿನ ಹೇಗೆ ಪ್ರಿಪೇರ್ ಮಾಡ್ಕೊಳ್ಳೋದು ಅಂತ. ಮೊದಲಿಗೆ 1 ಕಪ್ ಹೆಸರು ಕಾಳನ್ನ ಚೆನ್ನಾಗಿ ಕೆಂಪಗಾಗೋ ಅಷ್ಟು ಡ್ರೈ ರೋಸ್ಟ್ ಮಾಡ್ಕೊಬೇಕು. ಚೆನ್ನಾಗಿ ರೋಸ್ಟ್ ಮಾಡ್ಕೊಂಡಿರೋ ಈ ಹೆಸರು ಕಾಳನ್ನ ಒಂದು ಬೌಲಿಗೆ ಎತ್ಕೊಂಡು ಆ ಬೌಲಿಗೆ ಸ್ವಲ್ಪ ನೀರು ಆ್ಯಡ್ ಮಾಡಿಕೊಂಡು ವಾಶ್ ಮಾಡಿಕೊಂಡು ಒಂದು ಸೈಡಿಗೆ ಎತ್ತಿಟ್ಕೊಬೇಕು. 2-3 ಸಲ ನೀರನ್ನು ಚೇಂಜ್ ಮಾಡಿಕೊಂಡು ಚೆನ್ನಾಗೆ ವಾಶ್ ಮಾಡಿ ಎತ್ತಿಟ್ಕೊಳ್ಳಿ. ಯಾಕಂದರೆ ಹೆಸರು ಕಾಳನ್ನ ಬೆಳೆಯುವಾಗ ಪೆಸ್ಟಿಸೈಡ್ಸ್ ಎಲ್ಲ ಯೂಸ್ ಮಾಡಿರ್ತಾರೆ. ಇನ್ನೊಂದು ಕಡೆ ಸ್ವಲ್ಪ ಹುಣಸೆಹಣ್ಣು ತೊಗೊಂಡು ಅದನ್ನು ನೆನೆಲಿಕ್ಕೆ ಬಿಟ್ಬಿಡಿ. ಈ ಸಾಂಬಾರಿಗೆ ಸ್ವಲ್ಪ ಪೇಸ್ಟ್ ರೆಡಿ ಮಾಡ್ಕೊಬೇಕು. ಸೊ ಗ್ರೈಂಡಿಂಗಿಗೆ ಏನೇನು ಐಟಮ್ಸ್ ಬೇಕು ಬನ್ನಿ ನೋಡೋಣ. ಸ್ವಲ್ಪ 1 ಆನಿಯನ್ನ ಕಟ್ ಮಾಡಿ ಡ್ರೈ ರೋಸ್ಟ್ ಮಾಡ್ಕೊಳ್ಳಿ. ನಂತರ ಜೀರಿಗೆ ಡ್ರೈ ರೋಸ್ಟ್ ಮಾಡ್ಕೊಂಡು ಆ್ಯಡ್ ಮಾಡ್ಕೊಳ್ಳಿ ಮಿಕ್ಸರ್ ಜಾರ್ಗೆ. ಅದಾದಮೇಲೆ 4-5 ಮೆಣಸಿನ್ಕಾಯಿ ತಗೊಳ್ಳಿ. ಅಂದರೆ ಖಾರ ನಿಮಗೆ ಎಷ್ಟು ಬೇಕೋ ಅಷ್ಟು ಅದನ್ನು ಕೂಡ ಡ್ರೈ ರೋಸ್ಟ್ ಮಾಡಿಕೊಂಡು ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ 1 ಟೊಮ್ಯಾಟೋನ ವಿತೌಟ್ ರೋಸ್ಟಿಂಗ್ ಹಾಕ್ಕೊಳ್ಳಿ. ಹಾಗೆ 7-8 ಬೆಳ್ಳುಳ್ಳಿ ಇಲ್ಕನ್ನ ರೋಸ್ಟ್ ಮಾಡಿಕೊಂಡು ಅದನ್ನು ಸಹ ಮಿಕ್ಸರ್ ಜಾರ್ಗೆ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟು 2 ದೊಡ್ಡ ಟೇಬಲ್ ಸ್ಪೂನ್ ಆಗೋಷ್ಟು ತೆಂಗಿನಕಾಯಿ ತುರಿನ ಆ್ಯಡ್ ಮಾಡ್ಕೊಳ್ಳಿ. ನೆಕ್ಸ್ಟ್ ನಾನಿಲ್ಲಿ ಹುಳಿ ಸಾಂಬಾರು ಪುಡಿನ MTR ಹುಳಿ ಸಾಂಬಾರು ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಖಾರದ ಪುಡಿ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು ಧನಿಯಾ ಪೌಡರ್ 1 ಸ್ಪೂನ್ ಹಾಕ್ಕೊಂಡಿದ್ದೀನಿ. ಮತ್ತು 1/2 ಟೇಬಲ್ ಸ್ಪೂನಷ್ಟು ಉಪ್ಪು, ಕೊತ್ತಂಬರಿ ಸೊಪ್ಪನ್ನ ಹಾಗೆ ವಾಶ್ ಮಾಡಿಕೊಂಡು ಹಾಕ್ಕೊಳ್ತಾ ಇದ್ದೀನಿ. ಇನ್ನೊಂದು ಕಡೆ ಸ್ಟವ್ ಮೇಲೆ ಪಾತ್ರೆ ಇಟ್ಟು ಒಗ್ಗರಣೆ ಕೊಟ್ಕೊಳ್ಳೋಣ. ಆಬ್ವಿಯಸ್ಲಿ ಒಗ್ಗರಣೆಗೆ ಸಾಸಿವೆ, ಜೀರಿಗೆ, ಬೆಳ್ಳುಳ್ಳಿ ಕುಟ್ಟು ಹಾಕ್ಕೊಳ್ಳಿ. ಹಾಗೆ 1-2 ಮೆಣಸಿನ್ಕಾಯಿ, ಕರ್ಬೇವಿನ ಸೊಪ್ಪು, 1 ಈರುಳ್ಳಿನ ಕಟ್ ಮಾಡಿ ಹಾಕ್ಕೊಳ್ಳಿ. ನಾನಿಲ್ಲಿ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆ ವಿಡಿಯೋ ಕ್ಲಿಪ್ ಮಿಸ್ ಆಗಿಬಿಟ್ಟಿದೆ ನನ್ನ ಹತ್ರ. ಡೈರೆಕ್ಟಾಗೆ ಒಗ್ಗರಣೆ ಹಾಕಿರೋದನ್ನು ನಾನು ಆ್ಯಡ್ ಮಾಡಿದ್ದೀನಿ. ಸೊ ಸಾರಿ ಅದಕ್ಕೆ. ಇವಾಗ ಸಾಂಬಾರಿಗೆ ಬೇಕಾದಂತಹ ಪೇಸ್ಟ್ನ ರೆಡಿ ಮಾಡ್ಕೊಳ್ಳೋಣ. ಸ್ವಲ್ಪ ನೀರನ್ನು ಆ್ಯಡ್ ಮಾಡಿಕೊಂಡು ಸ್ವಲ್ಪ ಪೇಸ್ಟ್ ಮಾಡಿಕೊಂಡು ಆ ಒಗ್ಗರಣೆಗೆ ಆ್ಯಡ್ ಮಾಡಬೇಕಾಗತ್ತೆ. ಇದನ್ನು ಒಗ್ಗರಣೆಗೆ ಆ್ಯಡ್ ಮಾಡ್ಕೊಂಡಾದಮೇಲೆ 5-10 ನಿಮಿಷ ಕುದಿಯೋದಕ್ಕೆ ಬಿಡಿ. ಆ ನಂತರ ಅದು ಎಣ್ಣೆ ಎಲ್ಲ ಬಿಟ್ಕೊಂಡ್ಮೇಲೆ ನೀರನ್ನು ಆ್ಯಡ್ ಮಾಡಿ. ನಿಮಗೆ ಸಾಂಬಾರು ಎಷ್ಟು ಬೇಕೋ ಅಷ್ಟು ನೀರನ್ನು ಆ್ಯಡ್ ಮಾಡಿಕೊಂಡು 1 ಟೇಬಲ್ ಸ್ಪೂನು ಉಪ್ಪನ್ನ ಹಾಕಿ ಚೆನ್ನಾಗಿ ಮಿಕ್ಸ್ ಮಾಡಿಕೊಂಡು ಮತ್ತೊಂದು ಸಲ ಕುದಿಯೋದಕ್ಕೆ ಬಿಟ್ಬಿಡಿ. 1 ರೌಂಡ್ ಕುದ್ದಾದಮೇಲೆ ಹುಣಸೆ ಹಣ್ಣಿನ ರಸ ಇಟ್ಕೊಂಡಿರ್ತೀರಲ್ಲ ಅದನ್ನು ಆ್ಯಡ್ ಮಾಡ್ಕೊಳ್ಳಿ. ಇದು ಹಾಕಿದ ನಂತರ ಮತ್ತೆ 3-4 ನಿಮಿಷ ಕುದಿಯೋದಕ್ಕೆ ಬಿಟ್ಬಿಡಿ. 1 ಕುದಿ ಬಂದಮೇಲೆ ಫೈನಲ್ ಟಚ್ ಥರ ಅದಕ್ಕೆ 1/2 ಟೇಬಲ್ ಸ್ಪೂನಷ್ಟು ಅರಿಶಿನ ಆ್ಯಡ್ ಮಾಡ್ಕೊಳ್ಳಿ. ನಿಮಗೆಷ್ಟು ನೀರು ನನಗೆ ಗಟ್ಟಿಯಾಗಿದೆ ಅನ್ನಿಸ್ತು ಹಾಗಾಗಿ ನೀರು ಆ್ಯಡ್ ಮಾಡಿಕೊಂಡೆ. ನಿಮಗೆ ಎಷ್ಟು ಕನ್ಸಿಸ್ಟೆನ್ಸಿ ಬೇಕೋ ಅಷ್ಟನ್ನು ಆ್ಯಡ್ ಮಾಡಿಕೊಂಡು ನಂತರ ಹೆಸರು ಕಾಳನ್ನು ಹಾಕಿ 10 ನಿಮಿಷ ಚೆನ್ನಾಗಿ ಕುದಿಸಿದ್ರೆ ಹೆಸರು ಕಾಳು ಹುಳಿ ರೆಡಿ ಆಗುತ್ತೆ. ಅನ್ನಕ್ಕೆ, ಮುದ್ದೆಗೆ ಎಲ್ಲದಕ್ಕೂ ತುಂಬಾ ಚೆನ್ನಾಗಿರುತ್ತೆ. ಅದ್ರ ಜೊತೆಗೆ ಸ್ವಲ್ಪ ತುಪ್ಪ ಹಾಕ್ಕೊಂಡು ಚೆನ್ನಾಗಿ ಬ್ಯಾಟಿಂಗ್ ಮಾಡಿ ನೋಡಿ. ಮತ್ತೆ ಯಾವಾಗಾದರೂ ಬೋರ್ ಆದಾಗ ಈ ಸಾಂಬಾರನ್ನ ನೀವೇ ಮಾಡ್ಕೊಳ್ತೀರ ನೆನಪು ಮಾಡಿಕೊಂಡು. ಈ ರೆಸಿಪಿ ನಿಮಗೆ ಇಷ್ಟ ಆಯಿತು ಅಂತ ಅಂದ್ಕೊಳ್ತೀನಿ. ನೀವು ಕೂಡ ಟ್ರೈ ಮಾಡಿ ಹೇಗೆ ಬಂತು ಅಂತ ಕಮೆಂಟ್ ಮಾಡಿ. ಹಾಗೆ ನನ್ನ ಚಾನಲ್ನ ಸಬ್ಸ್ಕ್ರೈಬ್ ಮಾಡೋದನ್ನು ಮರಿಬೇಡಿ. ವಿಡಿಯೋನ ನಿಮ್ಮ ಫ್ರೆಂಡ್ಸ್ ಆ್ಯಂಡ್ ಫ್ಯಾಮಿಲಿ ಜೊತೆ ಶೇರ್ ಮಾಡಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಸ್ಟೇ ಟ್ಯೂನ್ಡ್.